ವೀಕ್ಷಕರೇ, ಇತ್ತೀಚೆಗೆ ಇಡೀ ಕರ್ನಾಟಕವೇ ಬೆಚ್ಚಿ ಬೀಳುವಂತಹ ಒಂದು ಘೋರ ಘಟನೆ ಕರ್ನಾಟಕದಲ್ಲಿ ನಡೆದು ಹೋಗಿತ್ತು. ಅದೇನಪ್ಪಾ ಅಂದ್ರೆ, ದೃಶ್ಯಂ ಸಿನಿಮಾದ ಕಥೆಯನ್ನು ಮೀರಿಸುವಂತಹ ಭಯಾನಕ ತ್ರಿವಳಿ ಹತ್ಯೆ. ವಿಜಯನಗರ ಜಿಲ್ಲೆ ಕೊಟ್ಟೂರಿನಲ್ಲಿ ಈ ಒಂದು ಘಟನೆ ನಡೆದಿತ್ತು. ತನ್ನ ತಂದೆ, ತಾಯಿ ಮತ್ತು ತಂಗಿಯನ್ನ ಅಕ್ಷಯ್ ಎಂಬ ವ್ಯಕ್ತಿ ಬರ್ಬರವಾಗಿ ಕೊಲೆ ಮಾಡಿ ತನ್ನ ಮನೆಯ ಹಾಲ್ನಲ್ಲೇ ಹೂತು ಹಾಕಿದ್ದ. ಹೌದು, ಅಕ್ಷಯ್ ತುಂಬಾನೇ ಪ್ರೀಪ್ಲಾನ್ ಮಾಡಿ ಒಬ್ಬೊಬ್ಬರನ್ನೇ ಹತ್ಯೆ ಮಾಡಿದ್ದ. ಮೊದಲು ಮನೆಯಲ್ಲಿದ್ದ ತಾಯಿಯನ್ನ ಕೊಲೆಗೈದು ನಂತರ ಸ್ನಾನ ಮಾಡಿ ಸಾಕ್ಷ್ಯ ನಾಶ ಮಾಡೋಕೆ ಯತ್ನಪಟ್ಟಿದ್ದ. ಸಂಜೆ 6 ಗಂಟೆಗೆ ಮನೆಗೆ ಬಂದ ತಂಗಿ ಅಮೃತಾಳನ್ನ ಹತ್ಯೆಗೈದು ತಾಯಿಯ ಶವದ ಪಕ್ಕನೆ ಮಲಗಿಸಿದ್ದ. ಮತ್ತೆ ಸ್ನಾನ ಮಾಡಿ ಬಟ್ಟೆ ಚೇಂಜ್ ಮಾಡಿದ್ದ. ರಾತ್ರಿ 10:30ಕ್ಕೆ ಕುಡಿದು ಮನೆಗೆ ಬಂದ ತಂದೆ ಸೋಫಾದ ಮೇಲೆ ಕೂತಿದ್ದಾಗ ಹಿಂದೆಯಿಂದ ಬಂದು ಕುತ್ತಿಗೆ ಸೀಳಿ ಕೊಲೆ ಮಾಡಿದ್ದ. ಮೂವರನ್ನೂ ಕೊಂದ ಬಳಿಕ ರಾತ್ರಿ ಇಡೀ ಟಿವಿ ನೋಡ್ತಾ ಕೂತಿದ್ದ ಕ್ರೂರಿ ಅಕ್ಷಯ್ ಶವಗಳನ್ನ ಮನೆಯಲ್ಲೇ ಹೂತು ಹಾಕಲು ನಿರ್ಧರಿಸಿ 27ನೇ ತಾರೀಕು ಮನೆಯಲ್ಲೇ ಗುಂಡಿ ತೋಡಿ ಮೂವರ ಶವಗಳನ್ನು ಕೂಡ ಹೂತು ಹಾಕಿ ಟೈಲ್ಸ್ ಹಾಕಿದ್ದ. ನಂತರ ಬೆಂಗಳೂರಿಗೆ ಬಂದು ತನ್ನ ತಂಗಿ, ತಂದೆ, ತಾಯಿ ಮೂವರು ಕೂಡ ಮಿಸ್ ಆಗಿದ್ದಾರೆ ಅಂತ ಮಿಸ್ಸಿಂಗ್ ಡ್ರಾಮಾವನ್ನ ಮಾಡಿದ್ದ. ಆದ್ರೆ ಪೊಲೀಸರು ಅಕ್ಷಯ್ನ ತೀವ್ರ ವಿಚಾರಣೆಗೆ ಒಳಪಡಿಸಿದಾಗ ಅಸಲಿ ಸತ್ಯ ಹೊರಬಿದ್ದಿದೆ. ಪಾಪಿ ಅಕ್ಷಯ್ ತಾನೇ ಮೂವರನ್ನ ಕೊಂದಿದ್ದಾಗಿ ತಪ್ಪೊಪ್ಕೊಳ್ತಾನೆ. ಇನ್ನು ಈ ಪ್ರಕರಣಕ್ಕೆ ಈಗ ಸಿಕ್ಕಿರುವ ಬಿಗ್ ಟ್ವಿಸ್ಟ್ ಏನಪ್ಪಾ ಅಂದ್ರೆ, ಮರ್ಯಾದೆಗೋಸ್ಕರ ಮೂವರನ್ನ ಕೂಡ ಹತ್ಯೆ ಮಾಡಿದ್ನ ಅಕ್ಷಯ್ ಅನ್ನೋದು. ಹೌದು, ಪಿಯುಸಿ ಓದ್ತಿದ್ದ ಅಕ್ಷಯ್ ತಂಗಿ ಅಮೃತ ಅನ್ಯ ಕೋಮಿನ ಯುವಕನೊಬ್ಬನನ್ನ ಪ್ರೀತಿ ಮಾಡ್ತಿದ್ಲಂತೆ. ಕಳೆದ 4 ತಿಂಗಳ ಹಿಂದೆ ತಂಗಿಯ ಮೊಬೈಲ್ ಅನ್ನ ನೋಡಿದಾಗ ಪ್ರೀತಿ ವಿಷಯ ಅಕ್ಷಯ್ಗೆ ಗೊತ್ತಾಗಿದೆ. ಆಗ ಬುದ್ಧಿವಾದ ಹೇಳಿದ್ದ ಅಕ್ಷಯ್ ಆಕೆಯನ್ನ ಹೆದರಿಸಿದ್ನಂತೆ. ಆದ್ರೆ ಜನವರಿ 26ರಂದು ತಾಯಿ ಅಮೃತ 3 ತಿಂಗಳ ಗರ್ಭಿಣಿ ಎಂಬ ವಿಷಯವನ್ನ ಮಗನಿಗೆ ತಿಳಿಸಿದ್ದಾರೆ. ಅಬಾರ್ಷನ್ ಮಾಡಿಸೋಣ ಅಂತ ಅಕ್ಷಯ್ ಹಠ ಮಾಡಿದ್ದಾನೆ. ಆದ್ರೆ ಪೋಷಕರು ಇದಕ್ಕೆ ಒಪ್ಪಿರಲಿಲ್ಲ. ಊರವರ ಮುಂದೆ ಮರ್ಯಾದೆ ಹೋಗುತ್ತೆ, ಇವರನ್ನ ಹೀಗೆ ಬಿಟ್ರೆ ನನಗೆ ಉಳಿಗಾಲ ಇಲ್ಲ ಅಂತ ಹೇಳಿ ಅಕ್ಷಯ್ ಇಡೀ ಕುಟುಂಬವನ್ನೇ ಮುಗಿಸೋದಕ್ಕೆ ಸ್ಕೆಚ್ ಹಾಕಿ ತನ್ನ ಪ್ಲಾನ್ನಂತೆ ಮೂವರನ್ನ ಹತ್ಯೆ ಮಾಡಿ ಮನೆಯಲ್ಲೇ ಹೂತು ಹಾಕಿದ್ದ. ಆದರೆ ತಪ್ಪು ಮಾಡಿದವರು ಸಿಕ್ಕಾಕೊಳ್ತಾರೆ ಎಂಬಂತೆ ಅಕ್ಷಯ್ ಇದೀಗ ಪೊಲೀಸರ ಬಲೆಗೆ ಬಿದ್ದಿದ್ದು ಪ್ರಕರಣದ ತನಿಖೆಯನ್ನ ಪೊಲೀಸರು ಚುರುಕುಗೊಳಿಸಿದ್ದಾರೆ.